ನಮಸ್ಕಾರ ವೀಕ್ಷಕರೇ, 18 ಟಿವಿಗೆ ಸ್ವಾಗತ. ನಾನು ಪವನ್ ದೇಶಪಾಂಡೆ. ಬೀಕರ್ ರಸ್ತೆ ಅಪಘಾತದಲ್ಲಿ 7 ಮಂದಿ ಸಾವು, ಚಾಲಕನ ನಿಯಂತ್ರಣ ತಪ್ಪಿ ಬಸ್ ಒಂದು ಪಾದಚಾರಿಗಳ ಮೇಲೆ ಹರಿದ ಪರಿಣಾಮ 7 ಜನ ಸಾವಿಗೀಡಾದ ಘಟನೆ ಮುಂಬೈನ ಕುರ್ಲಾ ಪ್ರದೇಶದಲ್ಲಿ ನಡೆದಿದ್ದು, ಇದೀಗ ಬಸ್ ಡಿಕ್ಕಿ ಹೊಡೆದ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು, ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಬಸ್ನಲ್ಲಿ ಕಂಡಕ್ಟರ್ ಬಸ್ ಟಿಕೆಟ್ ಕೊಡುತ್ತಿದ್ದಾರೆ. ಬಳಿಕ ಅದೇನಾಯ್ತೋ ಗೊತ್ತಿಲ್ಲ, ಬಸ್ ಏಕಾಏಕಿ ಅಲುಗಾಡುತ್ತಿದ್ದಂತೆ ವಿಡಿಯೋದಲ್ಲಿ ಕಾಣುತ್ತದೆ. ಇದ್ದಕ್ಕಿದ್ದಂತೆ ಪ್ರಯಾಣಿಕರು ಏನಾಯಿತೆಂದು ಭಯಗೊಂಡಿದ್ದಾರೆ. ಬಸ್ ಡಿಕ್ಕಿ ಆಗುತ್ತಿದ್ದಂತೆ ಎಚ್ಚೆತ್ತ ಪ್ರಯಾಣಿಕರು ಬಸ್ನ ಕಿಟಕಿಯಿಂದ ಆಚೆ ಜಂಪ್ ಮಾಡಿ ಹೋಗುತ್ತಿರುವ ದೃಶ್ಯಗಳು ಸೆರೆಯಾಗಿವೆ. ಇದೀಗ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಚಾಲಕ ಕುಡಿದ ಅಮಲಿನಲ್ಲಿ ಬಸ್ ಚಲಾಯಿಸಿದ್ದಾನೆ, ಹಾಗಾಗಿ ಈ ಅವಘಡ ಸಂಭವಿಸಿದೆ. ಅಲ್ಲದೆ ಬಸ್ ಚಾಲಕನಿಗೆ ದೊಡ್ಡ ವಾಹನ ಚಲಾಯಿಸಿದ ಅನುಭವ ಸಹ ಇರಲಿಲ್ಲ ಎಂದು ವರದಿಗಳು ತಿಳಿಸಿವೆ. ಆತ ಬ್ರೇಕ್ ಬದಲಿಗೆ ಕ್ಲಚ್ ಆಕ್ಸಿಲೇಟರ್ನ ಒತ್ತಿದ ಕಾರಣ ಬಸ್ ನಿಲ್ಲುವ ಬದಲು ವೇಗವಾಗಿ ಹೆಚ್ಚಾಗಿ ರಸ್ತೆ ಮೇಲೆ ಜನಸಂದಣಿಯನ್ನು ನೋಡಿದ ಸಂಜಯ್ ಅನಿಯಂತ್ರಿತ ಬಸ್ ಅನ್ನು ನಿಲ್ಲಿಸಲು ಭದ್ರತಾ ಗೋಡೆಗೆ ಡಿಕ್ಕಿ ಹೊಡೆಸಿದ್ದಾನೆ. ಡಿಸೆಂಬರ್ 1ರಿಂದ ಸರ್ಕಾರಿ ಬಸ್ ಚಲಾಯಿಸುತ್ತಿದ್ದು, ಚಾಲಕನ ಅನುಭವದ ಕೊರತೆಯಿಂದಾಗಿ ಈ ಅಪಘಾತ ನಡೆದಿದೆ ಅಥವಾ ಅಪಘಾತಕ್ಕೆ ಬೇರೆ ಕಾರಣವಿದೆಯೇ ಎಂದು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ ಎಂದು ವರದಿಯಿಂದ ತಿಳಿದು ಬಂದಿದೆ.